ಹಾಯ್ ಹಲೋ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಮನೆಯಲ್ಲೇ ತುಂಬ ಸುಲಭವಾಗಿ ತುಂಬ ಟೇಸ್ಟಿಯಾಗಿ ಕಡಿಮೆ ಸಮಯದಲ್ಲಿ ಜಾಸ್ತಿ ಹಪ್ಳನ ಯಾವ ಥರ ಮಾಡೋದು ಅಂತ ನಿಮಗೆ ಹೇಳ್ಕೊಡ್ತೀನಿ. ಅದಕ್ಕೆ ನಾನು ಒಂದು 4 ಲೋಟಷ್ಟು ಅಕ್ಕಿನ ಬೆಳಿಗ್ಗೆನೇ ನೆನೆಸಿ ಇಟ್ಕೊಂಡಿದ್ದೆ. ಇವಾಗ ನೈಟು ನಾನು ಅದನ್ನು ರುಬ್ಕೊತಾ ಇದ್ದೀನಿ. ಅದಕ್ಕೆ ನಾನು ಈರುಳ್ಳಿ ಹಾಕಿದ್ದೀನಿ, ಬೆಳ್ಳುಳ್ಳಿ ಹಾಕಿದ್ದೀನಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು ಇಷ್ಟನ್ನೂ ಹಾಕಿ ಆಡಿಸ್ಕೊತಾ ಇದ್ದೀನಿ. ಇದು ಆಪ್ಷನಲ್, ನೀವು ಬೇಕಿದ್ದರೆ ಹಾಕೋಬೋದು, ಇಲ್ಲಾಂದರೆ ಅದನ್ನ ನೀವು ಸ್ಕಿಪ್ ಮಾಡಿ ನೀವು ಬರೀ ಅಕ್ಕಿನೇ ರುಬ್ಕೋಬೋದು. ಇದನ್ನ ಹಾಕೋದ್ರಿಂದ ಟೇಸ್ಟು ತುಂಬ ಚೆನ್ನಾಗಿರುತ್ತೆ ಅಂತ ನಾನು ಹಾಕ್ಕೊಂಡು ರುಬ್ಕೊತಾ ಇದ್ದೀನಿ. ನೀರು ಹಾಕಿ ರುಬ್ಕೊಳ್ಳಿ ಅದನ್ನು. ಇವಾಗ ನೋಡಿ, ಬೆಳಿಗ್ಗೆ ಈ ರೀತಿ ಕನ್ಸಿಸ್ಟೆನ್ಸಿಯಲ್ಲಿ ಬಂದಿರುತ್ತೆ ಅದು. ಅದಕ್ಕೆ ನಾನು ಜೀರಿಗೆ ಹಾಕ್ಕೊಂಡು ಸ್ವಲ್ಪ ರುಚಿನ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು ಎಲ್ಲ ಹಿಟ್ಟಿಗೂ ರುಚಿನ ಹಾಕ್ಕೊತಾ ಇಲ್ಲ, ಯಾಕಂದರೆ ನಾನು ಎಷ್ಟು ಹಿಟ್ಟಿಗೆ ಹಪ್ಳನ ಮಾಡ್ತೀನಿ ಅಷ್ಟಕ್ಕೆ ಮಾತ್ರ ನಾನು ಜೀರಿಗೆ ಮತ್ತು ಉಪ್ಪನ್ನು ಹಾಕ್ಕೊತಾ ಇದ್ದೀನಿ. ನೀವು ಇದೇ ಥರ ಮಾಡಿಕೊಂಡ್ರೆ ಇನ್ನೂ ಒಂದು ದಿವಸ ಎಕ್ಸ್ಟ್ರಾ ಹಿಟ್ಟನ್ನು ಇಟ್ಕೊಂಡು ನೀವು ನೆಕ್ಸ್ಟ್ ಡೇನೂ ಹಪ್ಳನ ಮಾಡ್ಕೋಬೋದು. ತುಂಬ ಚೆನ್ನಾಗಿ ಬರುತ್ತೆ ಹಪ್ಳ. ನಾನು ಹಪ್ಳ ಮಾಡೋದಕ್ಕೆ ಇಡ್ಲಿ ಸ್ಟ್ಯಾಂಡನ್ನು ತಗೊಂಡಿದ್ದೀನಿ, ಯಾಕಂದರೆ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡೋದ್ರಿಂದ ಬೇಗನೆ ಆಗುತ್ತೆ. ಒಂದು ಹಪ್ಪಳನೂ ಒಡೆಯೋದಿಲ್ಲ, ತುಂಬ ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನಾವು ಬಟ್ಟೆ ಮೇಲೆ ಹಪ್ಳನ ಮಾಡೋದಕ್ಕಿಂತ ಈ ರೀತಿ ಇಡ್ಲಿ ಸ್ಟ್ಯಾಂಡಲ್ಲಿ ಮಾಡಿದ್ರೆ ಅಥವಾ ತಟ್ಟೆಯಲ್ಲಿ ಮಾಡಿದ್ರೆ ತುಂಬ ಚೆನ್ನಾಗಿ ಬರುತ್ತೆ ಹಪ್ಳ. ಅದಕ್ಕೋಸ್ಕರ ನಾನು ಇಡ್ಲಿ ಸ್ಟ್ಯಾಂಡನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ. ಬೇಗ ಮಾಡ್ಬೋದು, ತುಂಬ ಕಡಿಮೆ ಸಮಯದಲ್ಲಿ ತುಂಬ ಹಪ್ಳನ ಮಾಡ್ಕೋಬೋದು. ಅದಕ್ಕೋಸ್ಕರ ನಾನು ಇಡ್ಲಿ ಪ್ಲೇಟ್ಗಳನ್ನ ಒರೆಸ್ಕೊಂಡು ಈ ರೀತಿ ಹಿಟ್ಟನ್ನು ಹಾಕ್ಕೊಂಡು ನಿವ್ವಳಿಸ್ಕೊತಾ ಇದ್ದೀನಿ. ಇವಾಗ ನಾನು ಒಲೆಯಲ್ಲಿ ಮಾಡ್ತಾಯಿದ್ದೀವಿ. ಹಳ್ಳಿಗಳ ಸೈಡಲ್ಲಿ ಒಲೆಯಲ್ಲೇ ಮಾಡೋದಲ್ವ ಹೆಚ್ಚಾಗಿ, ಅದಕ್ಕೋಸ್ಕರ ಒಂದು ಇಡ್ಲಿ ಸ್ಟ್ಯಾಂಡಷ್ಟೇ ಇರೋವಂಥ ಉದ್ದವಾದಂಥ ಪಾತ್ರೆನ ತಗೊಂಡು ನಾನು ಒಲೆ ಮೇಲೆ ನೀರನ್ನ ಕಾಯಕ್ಕಿಟ್ಟಿದ್ದೀನಿ. 1 ಲೋಟ ನೀರನ್ನು ಹಾಕ್ಕೊಂಡಿದ್ದೀನಿ ನಾನು ಅದಕ್ಕೆ, ಯಾಕಂದರೆ ಸ್ಟ್ಯಾಂಡ್ ಇಡ್ಲಿ ಅಲ್ವಾ, ತುಂಬ ನೀರನ್ನು ಹಾಕಿ ಮಾಡೋದಕ್ಕಾಗಲ್ಲ. ಅದಕ್ಕೋಸ್ಕರ ಇವಾಗ ಇಡ್ಲಿ ಹಿಟ್ಟೆಲ್ಲ ಹಾಕಿದ್ದಾಗಿದೆ ನೋಡಿ. ಇವಾಗ ಅದು 3/4% ಬೆಂದಿದೆ. ಅದನ್ನು ಎತ್ಕೊತಾ ಇದ್ದೀನಿ. ಹಿಟ್ಟು ಬೆಂದಿದೆ ಇಲ್ವಾ ಅಂತ ನೋಡಿದ ತಕ್ಷಣ ಗೊತ್ತಾಗುತ್ತೆ ಅಲ್ವಾ, ಆ ರೀತಿ ನೋಡಿಕೊಂಡು ಎತ್ಕೊಂಡ್ರೆ ಸರಿ ಹೋಗುತ್ತೆ. ನೋಡಿ, ಈಗ ತೆಗಿತಾ ಇದ್ದೀವಿ, ಎಷ್ಟು ನೀಟಾಗಿ ಪರ್ಫೆಕ್ಟಾಗಿ ಬರ್ತಾ ಇದೆ ಹಪ್ಳ ಅಂತ. ಇಡ್ಲಿ ಸ್ಟ್ಯಾಂಡಲ್ಲಿ ಅದನ್ನು ಎಡೆಯೋ ತನಕ ಈ ಥರ ನಾವು 5-6 ಹಪ್ಳನ ತಟ್ಟೆಯಲ್ಲೂ ಕೂಡ ನಾವು ಮಾಡ್ಕೋಬೋದು. ಅದಕ್ಕೋಸ್ಕರ ಈ ರೀತಿ ತಟ್ಟೆಯಿಂದ ತೆಗಿತಾ ಇದ್ದೀನಿ. ಏನು ಇವರು ಇಡ್ಲಿ ಪಾತ್ರೆಯಲ್ಲಿ ಮಾಡ್ತೀನಿ ಅಂತ ಅಂದ್ಬಿಟ್ಟು ತಟ್ಟೆಯಲ್ಲಿ ಎಡಿತಾ ಇದ್ದಾರೆ ಅಂತ ಅಂದ್ಕೋಬೋದು. ಇಲ್ಲ, ತಟ್ಟೆಯಲ್ಲಿ ಮಾಡ್ತಾ ಇರೋದಕ್ಕೆ ಉದ್ದೇಶ ಏನಂದರೆ ಈ ರೀತಿ ತಟ್ಟೆಯಲ್ಲೂ ಮಾಡ್ಕೋಬೋದು, ಇಡ್ಲಿ ಪಾತ್ರೆಯಲ್ಲೂ ಮಾಡ್ಕೋಬೋದು ಅಂತ 2 ನಾವು ಟಿಪ್ಸನ್ನು ಇದರಲ್ಲಿ ತೋರಿಸ್ಕೊಡ್ತಾ ಇರೋದು. ನಿಮ್ಮ ಚಾಯ್ಸ್ ಯಾವ ಥರ ಬೇಕೋ ಆ ರೀತಿಯೂ ಮಾಡ್ಕೋಬೋದು. ನೀವು ಪಾತ್ರೆಗೆ ಬಟ್ಟೆನ ಬಾಯಿ ಕಟ್ಬಿಟ್ಟು ಬಟ್ಟೆಯಲ್ಲೂ ಕೂಡ ನೀವು ಮಾಡ್ಕೊಂಡು ಮಾಡೋದ್ರಿಂದ ಅದರಲ್ಲೂ ಬರುತ್ತೆ. ಇದೊಂದು ಟಿಪ್ ಆಗಿರುತ್ತೆ. ಇದರಲ್ಲಿ ತುಂಬ ನೀಟಾಗಿ ತುಂಬ ಟೇಸ್ಟಿಯಾಗಿ ಬರುತ್ತೆ ಹಪ್ಳ. ನಾವು ಅಂಗಡಿಲಿ ಹೋಗಿ ತಂದು ಮಾಡೋದಕ್ಕಿಂತ ನಾವು ಈ ರೀತಿ ಮನೆಯಲ್ಲೇ ಮಾಡ್ಕೊಂಡು ತಿಂದರೆ ಹೆಲ್ತಿಯಾಗೂ ಇರ್ಬೋದು. ನಾವು ವರ್ಷಾನುಗಟ್ಲೆ ಹಪ್ಳನ ಇಟ್ಕೊಂಡು ಮನೆಯಲ್ಲಿ ತಿನ್ಬೋದು, ಅಷ್ಟು ಚೆನ್ನಾಗಿ ಬರುತ್ತೆ. ಅಂಗಡಿ ಹಪ್ಳ ತಂದರೆ 1 ವಾರನೂ ಇಡೋಕ್ಕಾಗಲ್ಲ, ಹಾಳಾಗುತ್ತೆ. ಅವರು ಏನೇನು ಕೆಮಿಕಲ್ ಹಾಕಿರ್ತಾರೋ, ಯಾವ್ಯಾವ ಥರ ಮಾಡಿರ್ತಾರೋ ಅಲ್ವಾ. ಅದಕ್ಕೋಸ್ಕರ ಆದಷ್ಟು ಮನೆಯಲ್ಲೇ ಮಾಡಿಕೊಂಡು ತಿನ್ನಿ. ಈ ರೀತಿ ಸ್ಟ್ಯಾಂಡನ್ನು ಒಳಗಡೆಗಿಟ್ಟು ಅದ್ರ ಮೇಲೆ ನಾವು ಇನ್ನೊಂದು ಪಾತ್ರೆನ ಮುಚ್ಚಬೇಕು. ಮುಚ್ಚಿಬಿಟ್ಟು ಬೇಯಿಸೋದ್ರಿಂದ ಒಂದು 10 ನಿಮಿಷ ಅದು ಸ್ಟೀಮ್ ಆಗುತ್ತೆ. ಆವಾಗ ಹಪ್ಳ ಬೆಂದಿರುತ್ತೆ. ಅದನ್ನೆಲ್ಲ ನೀಟಾಗಿ ಎಡ್ಕೊಂಡು ನಾವು ಆಚೆ ಬಿಸಿಲಲ್ಲಿ ಒಣಗಿಸ್ಕೋಬೋದು. ಇಲ್ಲ ನಾವು ನೆರಳಲ್ಲಿ ಮನೆಯಲ್ಲೂ ಕೂಡ ಒಣಗಿಸ್ಕೊಂಡ್ರು ನಡೆಯುತ್ತೆ, ಬೇಗನೆ ಆಗುತ್ತೆ. ಇನ್ನು ತುಂಬ ಸಿಂಪಲ್ಲಾಗಿ ನಾವು ಹಪ್ಳನ ಮಾಡ್ಕೋಬೋದು. ಯಾರೆಲ್ಲ ಹೊಸದಾಗಿ ನನ್ನ ಚಾನಲ್ ನೋಡ್ತಿದ್ದೀರಾ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದ್ರಿಂದ ನಾನು ಏನೇ ಹೊಸ ಅಡುಗೆಗಳನ್ನ ಹಾಕಿದ್ರೂ ನಿಮಗೆ ಬೇಗನೆ ರೀಚ್ ಆಗುತ್ತೆ. ಇಷ್ಟೇ ಅಗಲ ಕಾಣಿಸ್ಬೋದು. ಹಪ್ಳ ಎಣ್ಣೆಗೆ ಹಾಕಿದಾಗ ಎಷ್ಟು ಬಾಣಲಿ ತುಂಬ ಆಗುತ್ತೆ ಹಪ್ಳ. ಅದು ಅಷ್ಟು ಟೇಸ್ಟಿಯಾಗಿ ತುಂಬ ಚೆನ್ನಾಗಿ ಬರುತ್ತೆ ಹಪ್ಳ. ತಿಂತಾ ಇದ್ದರೆ ಇನ್ನೂ ಒಂದು ತಿನ್ನಬೇಕು, ಇನ್ನೊಂದು ಮತ್ತೊಂದು ಎಷ್ಟು ತಿಂತೀವೋ ಲೆಕ್ಕನೇ ಹಾಕೋಕ್ಕಾಗಲ್ಲ, ಅಷ್ಟು ಹಪ್ಳನ ನಾವು ತಿನ್ಬೋದು. ತುಂಬ ಅಂದರೆ ತುಂಬ ಟೇಸ್ಟಿಯಾಗಿತ್ತು ಹಪ್ಳ ಅಂತೂ. ನೀವು ಮನೆಯಲ್ಲಿ ಮಾಡಿ ಟ್ರೈ ಮಾಡಿ, ಕಮೆಂಟ್ ಮಾಡಿ. ಆಮೇಲೆ ಥ್ಯಾಂಕ್ಸ್ ಫಾರ್ ವಾಚಿಂಗ್.